ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ, ವೀರಶೈವ ಲಿಂಗಾಯತರು. ಸನ್ಮಾನ್ಯ ಯಡಿಯೂರಪ್ಪನವ್ರು ನೋಡಿ ಮತಗಳನ್ನು ಕೊಟ್ಟರು ಮತ್ತು ಎಲ್ಲ ವೀರಶೈವ ಲಿಂಗಾಯತ ಒಳಪಂಗಡಗಳು ಯಡಿಯೂರಪ್ಪನವರಿಗೆ ವಚನ ದೇವೇಗೌಡರು ಕುಟುಂಬ ಅವತ್ತು ಹೊಂದಾಣಿಕೆ ಇಲ್ಲ. ಇವತ್ತು ನಾವು ಮೈತ್ರಿ ಮಾಡ್ಕೊಂಡು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಯಡಿಯೂರಪ್ಪನವರು ಅಧಿಕಾರ ಕೊಡಲಿಲ್ಲ ಅಂತೇಳಿ ಇಡೀ ಕರ್ನಾಟಕದ ವೀರಶೈವ ಲಿಂಗಾಯತ ಒಳಪಂಗಡಗಳು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಕೊಟ್ಟರು. ಮತ್ತು ಎಲ್ಲ ಸಮಾಜಗಳು, ಪರಿಶಿಷ್ಟ ಜಾತಿ ಪಂಗಡ, ಹಿಂದೂ ವರ್ಗ, ಒಕ್ಕಲಿಗ ಸಮಾಜ ಯಾವುದೋ ಎಲ್ಲ ಸಮಾಜಗಳು ಸಹ ಭಾರತೀಯ ಜನತಾ ಪಾರ್ಟಿ. ಯಾಕಂದರೆ ಒಂದು ಸಮಾಜದಿಂದ ನಾವು ರಾಜಕಾರಣ ಮಾಡೋಕ್ಕಲ್ಲ. ಒಂದು ಸಮಾಜದಿಂದ, ಕೇವಲ ವೀರಶೈವ ಲಿಂಗಾಯತ ಸಮಾಜದಿಂದ ನಾವು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲ ಸಮಾಜಗಳ ಬೆಂಬಲದಿಂದ ನಾವು ಅಧಿಕಾರಕ್ಕೆ ಬಂದ್ವಿ. ಪ್ರತಿಪಕ್ಷ ನಾಯಕರಾಗಿದ್ದಂಥವರು ಉಪಮುಖ್ಯಮಂತ್ರಿ ಆದರು, 2 ಬಾರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ. ಒಳ್ಳೆ ಮುಂದೂ ಸಹ ಅಧಿಕಾರಕ್ಕೆ ಬರ್ತೀವಿ. ಇದ್ರ ಜೊತೆಗೆ ಈಗಾಗಲೇ ನಾನು ಕೆಲವು ಮಠಾಧೀಶರು ಸಂಪರ್ಕ ಮಾಡಿದ್ದೀನಿ. ಇವರೇನು ಯಡಿಯೂರಪ್ಪನವರಿಗೆ ವೀರಶೈವ ಲಿಂಗಾಯತರ ಬೆಂಬಲ ಇಲ್ಲ, ನಾವೇ ವೀರಶೈವ ಲಿಂಗಾಯತರು, ನಾವೇ ಒಂದು ರೀತಿ ಅಂತ ಏನು ಮಾತಾಡ್ತದಲ್ಲ, ಭಾಳಷ್ಟು ಜನ ಮಠಾಧೀಶರು ಜೊತೆ ಚರ್ಚೆ ಮಾಡಿದ್ದೀನಿ. ಆದಷ್ಟು ಬೇಗ ಮಠಾಧೀಶರ ಪೂರ್ವ ಸಭೆ ಬೆಂಗಳೂರಿನಲ್ಲಿ ಮಠಾಧೀಶರ ಪೂರ್ವ ಸಭೆ ಕರೆದು ವೀರಶೈವ ಲಿಂಗಾಯತ ಒಳಪಂಗಡ ಒಳಗೊಂಡಂತೆ ಎಲ್ಲ ಮಠಾಧೀಶರ ಬೆಂಬಲವನ್ನು ಪಡೆದು ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರವರಿಗೆ ಸಂಪೂರ್ಣ ಸಮಾಜ ಜೊತೆಗಿರ್ತೀವಂತೇಳಿ ವೀರಶೈವ ಲಿಂಗಾಯತ ಇವ್ರು ಯಾರು ಕೆಲವು 4-5 ಜನ ಹೊಂಟದಾರಲ್ಲ, ಇವ್ರು ಯಾರು ಹೊಂಟದಾರಲ್ಲ, ನಮ್ಮ ಸ್ನೇಹಿತರಲ್ಲಣ್ಣ, ಸ್ವಯಂ ಘೋಷಿತ ನಾಯಕರು. ಅವ್ರ ಹೆಸರು ಹೇಳಲ್ಲ ನಾನು. ಕೆಲವರು ಸ್ವಯಂ ಘೋಷಿತ ನಾಯಕರು ಯಾವತ್ತೂ ಜನ ಮೆಚ್ಚಿದ ನಾಯಕರಾಗಬೇಕು. ಜನರ ಮಾನಸದಲ್ಲಿ ನಾವು ಇರಬೇಕು. ಅದು ನಿಜವಾದ ನಾಯಕತ್ವ. ಇವರಂಗೆಲ್ಲ ಸ್ವಯಂ ಘೋಷಿತ ನಾನು ವೀರಶೈವ ಲಿಂಗಾಯತರು, ಇನ್ನೊಂದು ಸರಿ ಬಂದಾಗ ಹೇಳ್ತಾರೆ ಅದನ್ನು ಬಿಡ್ತಾರೆ. ಹಿಂದೂ ಹುಲಿನ ನೀವೇ ತೀರ್ಮಾನ ಮಾಡೋಕ್ಕೆ. ಇನ್ನೊಂದು ಸರಿ ಹೇಳ್ತಾರೆ ಉತ್ತರ ಕರ್ನಾಟಕ ಯಾವ ಇಲ್ಲ ಮುಖವಾಡಗಳು ಅಷ್ಟೇ. ನಾನು ಹೇಳ್ತಿದ್ದೀನಿ, ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು ನೀವೆಲ್ಲ. ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತವ್ರ. ಹೆಂಗೆ ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿರಲ್ಲ, ಅದಕ್ಕೆ ತಿರಸ್ಕೃತ ಅಂತ ಹೇಳ್ತಾರೆ. ಚಾಲ್ತಿ ನಾಣ್ಯಗಳಲ್ಲ, ಇವೆಲ್ಲ ತಿರಸ್ಕೃತ ನಾಣ್ಯಗಳು. ನಾವು ಆದಷ್ಟು ಬೇಗ ಮಠಾಧೀಶ್ವರಮಿ ಕರೆ ಮಾಡಿದರು. ವೀರಶೈವ ಲಿಂಗಾಯತ ಒಳಪಂಗಡದ ಮಠಾಧೀಶ್ವರ ನೇತೃತ್ವದಲ್ಲಿ ಒಂದು ಪೂರ್ವ ಸಭೆ ಮಾಡಿ ಇಡೀ ಅಖಂಡ ಕರ್ನಾಟಕದ ವೀರಶೈವ ಲಿಂಗಾಯತ ಸಮಾಜ ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. ವಿಜಯೇಂದ್ರವರು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೇನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ. ಇವರೆಲ್ಲ ಚಾಲ್ತಿ ನಾಣ್ಯಗಳು, ತಿರಸ್ಕೃತ ನಾಣ್ಯಗಳು. ಅವರು ಕೂಡ ಈಗ ಲಿಂಗೇತರೆಲ್ಲ ಒಟ್ಟಾಗಿ ಒಂದು ಕಡೆ ಸೇರಿಸ್ಬೇಕು ಅಂತ ನಮ್ಮ ಕಡೆ ಶಕ್ತಿ ಬಲ ತೋರಿಸ್ಬೇಕು. ಆಯ್ತಣ್ಣ, ಇವತ್ತು ಬೆಂಗಳೂರಲ್ಲಿ ಸೇರಿದರೆ ಯಾರು ಹೋಗಿದ್ದಾರೆ ಎಲ್ಲ ಗೊತ್ತಿದೆ ನನಗೆ. ಒಂದೊಂದು ತಾಲೂಕಿಂದ ಎಷ್ಟು ಜನ ಕರೆದರೆ ಎಂತಿಂತಾರೋ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಅವ್ರ ಸುದ್ದಿ ಬೇಡ ನಮಗೆ. ಇವತ್ತು ಅವ್ರು ಗೆದ್ದದ್ದೇ ಯಡಿಯೂರಪ್ಪನ ಹೆಸರು ಹೇಳಿ. ಯಡಿಯೂರಪ್ಪನವರ ನಾಮಬಲದಿಂದ ಇವರೆಲ್ಲ ಗೆದ್ದಿದ್ದು. ಇವರು ಯಡಿಯೂರಪ್ಪನವರ ಕೈ ಕಾಲಿಡಿದು ಕೆಲವರು ಚುನಾವಣೆ ಕರ್ಕೊಂಡು ಪ್ರಚಾರ ಮಾಡಿಸಿ ಈಗ ಗೆದ್ದುಬಿಡ್ತಾರಲ್ಲ, ಅದಕ್ಕೆ ನಾನು ಇಂದ್ರ ಚಂದ್ರ ಕುಬೇರ ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂತಾರೆ. ಇವ್ರು ಯಾರು ವೀರಶೈವ ಲಿಂಗಾಯತ ಪಂಗಡ ನಾಯಕರಲ್ಲ. ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ನಾಯಕರು. ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತರಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪಂಗಡ, ಹಿಂದೂ ವರ್ಗ, ಒಕ್ಕಲಿಗ ಸಮಾಜ ಎಲ್ಲ ಸಮಾಜಗಳ ನಾಯಕರು ಯಡಿಯೂರಪ್ಪ. ಮಾಸ್ ಲೀಡರ್, ಪ್ರಶ್ನಾತೀತ ನಾಯಕ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.